31 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಸ್ವಾಗತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. 3 ತಿಂಗಳು ಕೂಡ ನಿಲ್ಲದ ಸಮಯದಲ್ಲಿ ಸಂದರ್ಭಗಳಲ್ಲಿ 31 ವರ್ಷದ ಪ್ರಯಾಣ ತುಂಬ ಆಶೀರ್ವಾದಕರವಾದದ್ದು. ಪ್ರೈಸ್ ದಿ ಲಾರ್ಡ್. ಹೌದಲ್ವಾ? ಇವತ್ತು ನಾವು ಕೇಳಿಸ್ಕೊತಾ ಇದ್ದೇವೆ, 1 ವರ್ಷ 2 ವರ್ಷ ಕುಟುಂಬ ಜೀವನ ನಷ್ಟಪಟ್ಟು ಹೋಗ್ತಾ ಇದೆ, ಹಾಳಾಗಿ ಹೋಗ್ತಾ ಇದೆ. ಆದರೆ ಈ 31 ವರ್ಷಗಳ ಕಾಲ ಅನೇಕ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ದೇವರು ಇವರನ್ನು ನಡೆಸ್ತಾ ಇದ್ದಾರೆ. ಇನ್ನು ಮುಂದಿನ ಎಷ್ಟು ವರ್ಷ ಈ ಲೋಕದಲ್ಲಿ ಅವರು ಜೀವಿಸ್ತಾರೋ ಅಷ್ಟು ವರ್ಷಗಳ ಕಾಲ ದೇವರು ಅವರೊಂದಿಗಿದ್ದುಕೊಂಡು, ಅಥವಾ ಅದಕ್ಕಿಂತ ಮಿಗಿಲಾಗಿ ಈ ರೀತಿ ತಗೊಳ್ಳೋಣ, ದೇವರನ್ನು ಇವರು ಇನ್ನೂ ಹೆಚ್ಚಾಗಿ ಅರಿತುಕೊಂಡು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಾ ಇವರ ಕುಟುಂಬ ಜೀವನ ಇನ್ನೂ ಮುಂದುವರಿಸಲಿ ಅಂತೇಳಿ ನಾವೆಲ್ಲರೂ ಎದ್ದು ನಿಂತು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಎಲ್ಲರೂ ಕೂಡ ಎದ್ದು ನಿಲ್ಲೋಣ. ಎದ್ದು ನಿಂತವರಾಗಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಈ ದಿನವನ್ನು ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ಅದರಲ್ಲೂ ಕೂಡ ವಿಶೇಷವಾಗಿ ಎಲ್ಲ ಜನರ ಮಧ್ಯದಿಂದ ನಮ್ಮನ್ನು ಬೇರ್ಪಡಿಸಿ ಈ ಕಾಡಿಗೆ ತಂದುಬಿಟ್ಟಿದ್ದಾರೆ ನಮ್ಮನ್ನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಜನಗಳ ಮಧ್ಯೆ ಇದ್ದರೆ ಸರಿಯಾಗಿ ಪ್ರೇಯರ್ ಮಾಡಲ್ಲ, ಸರಿಯಾಗಿ ವಾಕ್ಯ ಕೇಳಲ್ಲ. ಆದ್ದರಿಂದ ನೀವು ಪೌಲನನ್ನು ಅರೇಬಿಯಾಕ್ಕೆ ಕರ್ಕೊಂಡೋದ ಹಾಗೆ ನಮ್ಮನ್ನು ಕೂಡ ಈ ಕಾರ್ಕಳದ ಹೊರ ಪ್ರದೇಶಕ್ಕೆ ಕರ್ಕೊಂಡು ಬಂದಿದ್ದಾರೆ. ಯಾರ ಜೊತೆ ಇರಲಿಕ್ಕೆ? ಯೇಸು ಜೊತೆ ಇರಲಿಕ್ಕೆ. ಆದ್ದರಿಂದ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಂದು ಪ್ರಾರ್ಥನೆ ಮಾಡೋಣ. ಈ 31 ವರ್ಷಗಳ ಕಾಲ ಇವರನ್ನು ನಡೆಸಿದ್ದಾರೆ. ನಮ್ಮನ್ನು ಕೂಡ ಬಹಳ ವರ್ಷಗಳಿಂದ, ಅನೇಕ ವರ್ಷಗಳಿಂದ ಕುಟುಂಬ ಜೀವನದಲ್ಲಿ ನಮ್ಮನ್ನು ಕೂಡ ನಡೆಸಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಪರಿಶುದ್ಧಾತ್ಮರನ್ನ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ಪರಿಶುದ್ಧಾತ್ಮರನ್ನ ಈ ಜಾಗದಲ್ಲಿ ಸ್ವಾಗತಿಸೋಣ. ನಮ್ಮ ಅಂತರಂಗದಲ್ಲಿ ಸ್ವಾಗತಿಸೋಣ. ನಮ್ಮ ಪ್ರಾಣಾತ್ಮ ಶರೀರಗಳಲ್ಲಿ ಸ್ವಾಗತಿಸೋಣ. ಈ ಪ್ರಾರ್ಥನೆಗೆ ಅವರನ್ನು ಸ್ವಾಗತಿಸೋಣ. ಇಲ್ಲಿ ಅವರ ಸಾನ್ನಿಧ್ಯ ಚಲಿಸುವಂತೆ ಕೇಳಿಕೊಳ್ಳೋಣ. ಓ ಪರಿಶುದ್ಧಾತ್ಮರೇ, ಆದಿಸಾಗರದ ಮೇಲೆ ಚಲಿಸಿದ ಪರಿಶುದ್ಧಾತ್ಮರೇ, ಇದು ಈ ಜಾಗದಲ್ಲಿ ಅಪ್ಪ ನೀವು ಚಲಿಸುವುದಕ್ಕಾಗಿ ಸ್ತೋತ್ರ. ಅಪ್ಪ, ನಮ್ಮ ಬಲಹೀನತೆಗಳು ದೂರವಾಗ್ಲಿ ಅಪ್ಪ, ಇಲ್ಲಿರುವ ಕತ್ತಲೆ ದೂರವಾಗ್ಲಿ ಅಪ್ಪ, ಅವಿಶ್ವಾಸ ದೂರವಾಗ್ಲಿ ಅಪ್ಪ, ಇಲ್ಲಿರುವ ಕತ್ತಲೆಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳು ಲಯವಾಗಿ ಹೋಗ್ಲಿ ಅಪ್ಪ. ಪರಿಶುದ್ಧಾತ್ಮರೇ, ನಿನ್ನ ಸಾನ್ನಿಧ್ಯದಲ್ಲಿ ಉಂಟಾಗಲಿ ಅಪ್ಪ. ಪರಿಶುದ್ಧಾತ್ಮರೇ, ಒಬ್ಬೊಬ್ಬರ ಅಂತರಂಗದಲ್ಲಿ ಚಲಿಸಿರಿ ಅಪ್ಪ, ಒಂದೊಂದು ಕುಟುಂಬದಲ್ಲಿ ಚಲಿಸಿರಿ ಅಪ್ಪ. ಅಪ್ಪ ಯೇಸುವೇ, ನಿಮ್ಮನ್ನು ಸ್ವಾಗತಿಸುತ್ತಾ ಅಪ್ಪ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧಾತ್ಮನೇ ಸ್ತೋತ್ರ, ಪಾವನಾತ್ಮನೇ ಸ್ತೋತ್ರ, ನಿತ್ಯ ಸಹಾಯಕನೇ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಲಿ, 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 ಹೋಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓರ ಬರ 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 ಬ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಾಲೆಲೂಯಾ, 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 ಹಾಲೆಲೂಯಾ.
ಒಡೆದ ಕುಟುಂಬಗಳಲ್ಲಿ ಯೇಸುವೆ ನಿನ್ನ ಆತ್ಮರು ಚಲಿಸಲಿ ಅಪ್ಪ. ಒಡೆದ ಒಂದೊಂದು ಹೃದಯದಲ್ಲಿ ಅಪ್ಪ ನಿನ್ನ ಆತ್ಮನು ಕಟ್ಟಲ್ಪಡಲಿ ಅಪ್ಪ. ಈ ಪ್ರದೇಶವೆಲ್ಲ ನಿನಗೆ ಸ್ವಂತವಾಗಲಿ ಅಪ್ಪ. ಈ ಧ್ವನಿವರ್ಧಕ ಎಲ್ಲಿ ತನಕ ಕೇಳುತ್ತೋ ಅಲ್ಲಿ ತನಕ ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರ ಅಂತರಂಗದಲ್ಲಿ ಜೀವ ಉಂಟಾಗಲಿ ಅಪ್ಪ. ಯೇಸುವೇ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವವುಳ್ಳ ತಂದೆಯೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದು ನಿಮಿಷ ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಸ್ವಾಗತವನ್ನು ಕೋರ್ತೇವೆ. ಯಾರೆಲ್ಲ ಯೂಟ್ಯೂಬಲ್ಲಿದ್ದೀರೋ, ಯಾರೆಲ್ಲ ಫೇಸ್ಬುಕ್ಕಲ್ಲಿದ್ದೀರೋ, ಯಾರೆಲ್ಲ ವೆಬ್ಎಕ್ಸಲ್ಲಿದ್ದೀರೋ, ನಿಮಗೂ ಕೂಡ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಸ್ವಾಗತವನ್ನು ಕೋರ್ತೇವೆ. 31 ವರ್ಷಗಳ ಕಾಲ ಸುದೀರ್ಘವಾಗಿ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ನಡೆಸಿದಂಥ ಆ ದೇವನಿಗೆ ಮಾತ್ರವಲ್ಲ, ಇಲ್ಲಿ ಕೂಡ ಕುಟುಂಬ ಜೀವಿತವನ್ನು ಅನೇಕ ವರ್ಷಗಳಿಂದ ನೀವು ಕೂಡ ಜೀವಿಸ್ತಾ ಇದ್ದೀರಿ. ನಿಮ್ಮನ್ನು ಕೂಡ ದೇವರು ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ದಿನ ನಮಗೆ ಈ ಸದವಕಾಶವನ್ನು ಕೊಟ್ಟ ದೇವರಿಗೆ ಒಂದು ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡೋಣ ಪ್ರಿಯರೇ. ಅಬ್ಬಾ, ಚಪ್ಪಾಳೆ ಯಾರಿಗೂ ಕೇಳಿಸ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಇಲ್ಲಿ ಯೇಸು ಸುಂದರವಾದ ಒಂದು ವಚನವನ್ನು ನಮಗೆ ಬೆಳಗ್ಗೆ ಹೇಳ್ತಾ ಇದ್ದಾರೆ. 14ನೇ ಅಧ್ಯಾಯ ಕೀರ್ತನೆಗಳ ಪುಸ್ತಕ 2ನೇ ವಾಕ್ಯ, ಚಾಪ್ಟರ್ 14 ವರ್ಸಸ್ 2 ಓದೋಣ. ಓದ್ತೀರಾ ಬ್ರದರ್? सर्गीन थावन सर्वेशपोर मनशाचेर नदर मारता, देवाक सोदतलो एकलो तरी शानो आसात गाय म्हूण पळयता. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ನಮ್ಮ ಒಬ್ಬೊಬ್ಬರನ್ನ ನೋಡ್ತಾ ಇದ್ದಾರಂತೆ. ನೋಡ್ತಾ ಇದ್ದಾರಾ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಜವಾಗ್ಲೂ ಯೇಸು ನೋಡ್ತಾ ಇದ್ದಾರೆ ಅಂತ ನಮಗೆ ಅರಿವಿದ್ರೆ ನಾವು ಅವರ ವಾಕ್ಯದಂತೆ ಜೀವಿಸ್ತೀವಿ. ಪ್ರೈಸ್ ದಿ ಲಾರ್ಡ್. ನಾವೆಷ್ಟೋ ಬಾರಿ ನಮ್ಮಿಷ್ಟಕ್ಕೆ ಜೀವಿಸ್ತಾ ಇದ್ದೀವಿ. ಕಾರಣ ನನ್ನನ್ನು ನನ್ನ ದೇವರು ನೋಡ್ತಾ ಇದ್ದಾರೆ ಎಂಬ ಅರಿವು ನನಗೆ ಇಲ್ಲ. ಸುಮ್ಮನೆ ಹೇಳ್ತೀವಿ ಅಷ್ಟೇ. ಯೇಸು ನನ್ನನ್ನು ನೋಡ್ತಾ ಇದ್ದಾರೆ ಅನ್ನುವ ಆ ಒಂದು ಜ್ಞಾನ ನನಗಿದ್ರೆ ಖಂಡಿತವಾಗಲೂ ನನಗೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ತಪ್ಪಾಗಿ ಜೀವಿಸಿಬಿಟ್ರೂ ಕೂಡ ಮರುಕ್ಷಣವೇ ನಾನು ಮಾನಸಾಂತರಗೊಂಡವನಾಗಿ ಕ್ಷಮೆ ಯಾಚಿಸಿ ಅವರೊಂದಿಗೆ ಒಂದಾಗ್ತೇನೆ. ಪ್ರೀತಿಯ ಸಹೋದರ ಸಹೋದರಿ, ನಾವು ನೋಡ್ತೇವೆ, ತೆಗಿಬೇಡಿ, ಆದಿಕಾಂಡ ಪುಸ್ತಕದ 6ನೇ ಅಧ್ಯಾಯದ ಮೇಲ್ಪಟ್ಟು ನಾವು ನೋಡ್ತೇವೆ, ಭೂಲೋಕವನ್ನು ದೇವರು ನೋಡ್ತಾ ಇದ್ದಾರೆ. ಆದರೆ ಅವರ ದೃಷ್ಟಿಯಲ್ಲಿ ಒಬ್ಬರು ಕೂಡ ಒಳ್ಳೆಯವರು ಇರಲಿಲ್ಲ. ಒಂದು ಕುಟುಂಬವೂ ಕೂಡ ಒಳ್ಳೆಯದಾಗಿ ಕಾಣಿಸಲಿಲ್ಲ. ಕೊನೆಗೆ ಅವರಿಗೆ ಒಳ್ಳೆಯದಾಗಿ ಕಾಣಿಸಿದ್ದು ಒಂದು ವ್ಯಕ್ತಿಯ ಕುಟುಂಬ ಮಾತ್ರ. ಅದು ಯಾವುದು ಅಂದರೆ ನೋಹನ ಕುಟುಂಬ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಈ ಒಂದು ಜಾಗದಲ್ಲಿ ನಾವೆಲ್ಲ ಒಂದಾಗಿ ಸೇರಿದ್ದೇವೆ. ವೈಯಕ್ತಿಕವಾಗಿ ದೇವರು ಪರ್ಸನಲ್ ಆಗಿ ನಮ್ಮ ಒಬ್ಬೊಬ್ಬರನ್ನು ನೋಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನಾವು ವಾಕ್ಯ ಕೇಳಿಸ್ಕೊಂಡಿದ್ದೇವೆ. ವಾಕ್ಯ ನಾವು ಇನ್ನೊಬ್ಬರಿಗೆ ಹೇಳ್ತೇವೆ. ಏನಂತ ಗೊತ್ತಾ? ಎಲ್ಲಿ ಯೇಸುವಿನ ನಾಮದಲ್ಲಿ 2-3 ಒಟ್ಟಾಗಿ ಸೇರಿ ಬರುತ್ತಾರೋ ಅಲ್ಲಿ ಯಾರಿರ್ತಾರಂತೆ? ಹಾಗಾದ್ರೆ ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೆ? ಆ ಯೇಸುವಿಗೆ ನೀವು ಒಂದ್ಸಾರಿ ಹೇಳಿ, ಜೀಸಸ್ ಲವ್ಸ್ ಯು ಅಂತ ಕೈ ಕೊಟ್ಟು ಹೇಳಿ, ಪರವಾಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿದ್ದಾರೆ ನಿಮ್ಮ ಪಕ್ಕ? ಯಾರಿದ್ದಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪ, ನಿಮಗೂ ಜೀಸಸ್ ಲವ್ಸ್ ಯು.
ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಏನಪ್ಪ ನನ್ನ ಪಕ್ಕದಲ್ಲಿ ಯಾರೂ ಇಲ್ಲ ಅಂತ ಯೋಚನೆ ಮಾಡಬೇಡಿ, ಅವ್ರು ಕಾಣಿಸ್ತಾ ಇಲ್ಲ, ಅಲ್ಲಿ ಕುತ್ಕೊಂಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೋಡಿ ಬಂದ್ಬಿಟ್ರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಸೊ ಅದರಿಂದ ಯೇಸು ಇಲ್ಲಿದ್ದಾರೆ, ನನ್ನನ್ನು ನಿಮ್ಮನ್ನು ನೋಡ್ತಾ ಇದ್ದಾರೆ. ನಮ್ಮ ಹೃದಯ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಪ್ರೈಸ್ ದ ಲಾರ್ಡ್. ಇವತ್ತು ನೀವೆಲ್ಲ ಹುಡುಗ ಹುಡುಗಿನ ಒಂದು ಅಭಿನಂದಿಸ್ಲಿಕ್ಕೆ ಬಂದಿದ್ದೀರೋ, ಅದಕ್ಕಿಂತ ಮಿಗಿಲಾಗಿ ಯೇಸುವನ್ನು ಬಯಸಿ ಬಂದಿದ್ದೀರೋ ಅಂತ ಹೇಳಿ ನೀವು ಹೇಳೋದೇನು ಬೇಕಾಗಿಲ್ಲ. ಯಾರಿಗೆ ಗೊತ್ತಿದೆ? ಯಾರಿಗೆ ಗೊತ್ತಿದೆ? ನಾನು ಕಾರ್ಕಳವನ್ನು ನೋಡ್ಲಿಕ್ಕೆ ಬಂದಿದ್ದೀನೋ, ಅಥವಾ ಲೀನಾ ಸಹೋದರಿ ಮನೆ ನೋಡ್ಲಿಕ್ಕೆ ಬಂದಿದ್ದೀನೋ, ಇಲ್ಲ ನಿಜವಾಗ್ಲೂ ಯೇಸುವನ್ನು ಆರಾಧನೆ ಮಾಡ್ಲಿಕ್ಕೆ ಬಂದಿದ್ದೀನೋ ಅಂತ ಯಾರಿಗೆ ಗೊತ್ತಿದೆ? ಯೇಸುವಿಗೆ ಗೊತ್ತಿದೆ. ಎಲ್ಲವನ್ನ ಸ್ವಲ್ಪ ಆ ಕಡೆ ಈ ಕಡೆ ಬದಿಗೊತ್ತೋಣ. ನನ್ನ ಜೊತೆ ಯೇಸು ಇದ್ದಾರೆ, ನನ್ನೊಂದಿಗೆ ಯೇಸು ಇದ್ದಾರೆ. ನನ್ನ ಅಂತರಂಗವನ್ನು, ನನ್ನ ಮಾತುಗಳನ್ನು, ಪ್ರಾರ್ಥನೆಯನ್ನು ನಾನು ಹೇಳುವುದಕ್ಕೆ ಮೊದಲೇ ಅವರಿಗೆ ಗೊತ್ತಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀವು ಇಲ್ಲಿಗೆ ಬರ್ತೀರಂತ ಯೇಸು ಗೊತ್ತಿದೆಯಾ? ಗೊತ್ತಿದೆಯಾ? ಹೇಗೆ ಗೊತ್ತಿದೆ? ಕರೆದದ್ದು ಮಾತ್ರ ಅಲ್ಲ, ಕರ್ಕೊಂಡು ಬಂದದ್ದು ಅವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರೆದವರೇ ನೀ ನನ್ನ ಕರ ಹಿಡಿದು ನಡೆಸು. ಕರೆದಿದ್ದು ಮಾತ್ರ ಅಲ್ಲ, ಕೈ ಹಿಡಿದು ಕರ್ಕೊಂಬಂದಿದ್ದು ಅವರೇನೆ. ಈಗ ಕರ್ಕೊಂಬಂದಿರೋದು ಅವ್ರ ಕೆಲಸ. ಆದರೆ ಅವರ ವಚನಗಳನ್ನು ಆಲಿಸೋದು, ಅದನ್ನು ನಮ್ಮ ಹೃದಯದಲ್ಲಿ ಬಿತ್ತನೆ ಮಾಡಿಕೊಳ್ಳೋದು ಯಾರ ಕೆಲಸ? ನನ್ನ ಕೆಲಸ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಈಗ ಇವತ್ತು ನಮ್ಮನ್ನು ನೋಡ್ತಾ ಇರುವಂಥ ಯೇಸುವಿನ ಮುಂದೆ ನಾವೆಲ್ಲರೂ ಕೂಡ ಸ್ವಲ್ಪ ಸಮಯ ಆರಾಧನೆ ಮಾಡೋಣವಾ? ಏನಂತ ಮಾಡೋಣ ಗೊತ್ತಾ? ನನ್ನ ಕಾಣುವ ದೇವನೇ, ಈವರೆಗೂ ನನ್ನ ಕಾಪಾಡಿದ ದೇವನೇ, ನಿಮಗೆ ಸ್ತೋತ್ರ ಅಪ್ಪ. ಯಾಕಂದ್ರೆ ನನ್ನ ಹೃದಯ ನಿಮಗೆ ಗೊತ್ತಿದೆ. ಪ್ರೈಸ್ ದ ಲಾರ್ಡ್. ನಿಮ್ಮ ಹೆಂಡತಿಗೆ ನಿಮ್ಮ ಹೃದಯ ಗೊತ್ತಿದೆಯಾ? ನಿಮ್ಮ ಗಂಡನಿಗೆ ನಿಮ್ಮ ಹೃದಯ ಗೊತ್ತಿದೆಯಾ? ಗೊತ್ತಿದ್ದಿದ್ರೆ ಪರಲೋಕದಲ್ಲಿ ಹೇಗೆ ಆನಂದವಾಗಿ ಇರ್ತಾ ಇದ್ರು ಹಾಗೆ ಇರ್ತಾ ಇದ್ರು, ಇಲ್ಲ ಅಂದ್ರೆ ನರಕದ ಜೀವನ ಜೀವಿಸ್ತಾ ಇದ್ವಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಗಂಡನ ಹೃದಯ ಹೆಂಡತಿಗೆ, ಹೆಂಡತಿ ಹೃದಯ ಗಂಡನಿಗೆ ಗೊತ್ತಾಗಿದ್ದಿದ್ರೆ ಸೊ ಆರಾಮಾಗಿ ಜೀವಿಸಬಹುದಾಗಿತ್ತು. ಗೊತ್ತಿಲ್ಲದಿದ್ದರಿಂದಲೇ ಸುಮಾರು ಸಮಸ್ಯೆಗಳು. ಆದ್ದರಿಂದ ನಮ್ಮ ಹೃದಯವನ್ನು ಬಲ್ಲವರು ಒಬ್ಬರೇ, ಯೇಸು ಸ್ವಾಮಿ ಮಾತ್ರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಅಂತರಂಗವನ್ನು ಬಲ್ಲವರು ಯಾರಾಗಿದ್ದಾರೆ? ಯೇಸು ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಪ್ರಪಂಚದಲ್ಲಿ ಪ್ರಿಯರೇ, ಸಮಯ ಇಲ್ಲ, ಸ್ವಲ್ಪ ಹೇಳ್ತೇನೆ ಪ್ರಿಯರೇ. ಈ ಪ್ರಪಂಚದಲ್ಲಿ ನಿನ್ನೊಂದಿಗೆ ನಿನ್ನ 80, 90 ಅಥವಾ 70, 75 ನಿನ್ನ ಈ ಒಂದು ಜರ್ನಿಯಲ್ಲಿ, ಈ ಒಂದು ಆಯಸ್ಸಿನ ಕಾಲದಲ್ಲಿ ನಿನ್ನೊಂದಿಗೆ ಬರಲಿಕ್ಕೆ ಬಲಿಪೂಜೆಯಲ್ಲಿ ಕೈ ಹಿಡಿದು ಪ್ರಾಮಿಸ್ ಮಾಡಿದ ಗಂಡನಿಗೂ ಆಗಲ್ಲ, ಹೆಂಡತಿಗೂ ಆಗಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹೇಳ್ಬೋದಷ್ಟೇ, ನಾನು ನಿನ್ನ ಕಷ್ಟದಲ್ಲೂ, ನಷ್ಟದಲ್ಲೂ, ನೋವಿನಲ್ಲೂ, ನಲಿವಿನಲ್ಲೂ ಇರ್ತೇನೆ ಅಂತ ಹೇಳ್ಬೋದಷ್ಟೇ. ಇರ್ಲಿಕ್ಕೆ ಆಗ್ತಾ ಇದೆಯಾ? ಆಗಬೇಕು, ಆಗಲ್ಲ. ಅದಕ್ಕೇನೆ ದೇವರು ಹೇಳಿದ್ದು, ನಿನ್ನ ತಾಯಿ ಮರೆತರು ನಾನು ನಿನ್ನನ್ನು ಮರೆಯೋದಿಲ್ಲ, ನಿನ್ನ ಜೊತೆ ನಾನು ಯಾವಾಗಿರ್ತೀನಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಈ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಸಂತರುಗಳು ಕೆಲವರು ಕಾಡಿನಲ್ಲಿ ಹೋಗಿ ವಾಸ ಮಾಡಿದರು ಅಲ್ವಾ? ಅವರ ಒಂದು ವಿಶ್ವಾಸ ಏನು ಗೊತ್ತಾ? ನನ್ನ ಹಿಂದೆ, ನನ್ನ ಮುಂದೆ, ನನ್ನ ಅಕ್ಕಪಕ್ಕ ಯಾರಿದ್ದಾರೆ? ಯೇಸು ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೆಲವರನ್ನ ಪ್ರೇಯರ್ಗೆ ಬನ್ನಿ ಶಾಂತಿ ಅಕ್ಕ ಅಂದ್ರೆ ಏನು ಹೇಳ್ತೀವಿ ನಾವು? ನನ್ನ ಜೊತೆಗೆ ಯಾರು ಇಲ್ಲ. ಪ್ರೈಸ್ ದ ಲಾರ್ಡ್. ಬೆಂಗಳೂರಿಗೆ ಬನ್ನಿ, ನಾನು ಉದಾಹರಣೆಗೆ ಹೇಳ್ತಾ ಇರೋದು, ನಿಜ ಆಗಿದ್ರೆ ಹಂಗೆ ತಗೊಳ್ಳಿ, ಪರವಾಗಿಲ್ಲ. ಪ್ರೈಸ್ ದ ಲಾರ್ಡ್. ಸೊ ಬನ್ನಿ ಅಂದಾಗ ನಾನು ಒಬ್ಬನೇ ಅಷ್ಟು ದೂರ ಹೆಂಗ್ ಬರೋದು? ನಿನ್ನ ಹಿಂದೆ ಮುಂದೆ ಅಕ್ಕಪಕ್ಕ ಯೇಸು ಇದ್ದಾರೆ. ನೀನು ಒಬ್ರೇ ಬರುವಾಗ ಪ್ರಿಯರೇ, ಜೊತೆಲಿ ಇರ್ತಾರಲ್ವಾ, ಅವ್ರ ಜೊತೆ ಮಾತಾಡ್ಕೊಂಡ್ ಬರ್ತೀರಾ. ನೀವು ಒಬ್ರೇ ಇದ್ದಾಗ, ನಿಮ್ ಜೊತೆ ಯಾರಾದ್ರೂ ಇದ್ದಾಗ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತೀರಾ. ಆದ್ರೆ ಯಾರು ಇಲ್ಲ ಅಂತ ಇಟ್ಕೊಳ್ಳಿ, ಆ ಸಮಯದಲ್ಲಿ ನೀವು ಯಾವಾಗ್ಲೂ ಯಾರ ಜೊತೆ ಬರ್ತೀರಾ ಅಂದ್ರೆ
ನಿನ್ನ ಸೃಷ್ಟಿಕರ್ತನ ಜೊತೆ ಬರ್ತೀರಾ, ನಿಮ್ಮ ಯೇಸುವಿನ ಜೊತೆ ಬರ್ತೀರಾ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮಾತ್ರವಲ್ಲ, ಗರ್ಭದಲ್ಲೇ ದೇವರು ನನ್ನನ್ನು ನಿಮ್ಮನ್ನು ರಚಿಸಿದ್ದಾರೆ, ರೂಪಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಈ ರೀತಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಯೇಸುವಿನ ಕೈಗಳು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿ, ಎಷ್ಟು ಮಾತ್ರ ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ನಡೆಸ್ತಾ ಇದ್ದಾರೆ ಯೋಚನೆ ಮಾಡಿ. ಕ್ರಿಸ್ತನನ್ನ ಅರಿಯುವುದಕ್ಕೆ ಮುಂಚೆ ಅರಿತುಕೊಂಡಿದ್ದೀವಿ ನಿಜವಾಗ್ಲೂ. ಯಾವಾಗ? ಇತ್ತೀಚಿನ ವರ್ಷಗಳಲ್ಲಿ, ದಿನಗಳಲ್ಲಿ. ಅದಕ್ಕೆ ಮುಂಚೆ ಯಾರ ಜೊತೆ ಜೀವಿಸಿದ್ವಿ? ಯಾರ ಜೊತೆ? ಲೋಕ ಅಂದ್ರೆ ಯಾರು? ಸೈತಾನ. ಸೈತಾನನ ಜೊತೆ ಜೀವಿಸುವಾಗಲೂ ದೇವರು ನನ್ನನ್ನು ಬಿಟ್ಕೊಡ್ಲಿಲ್ಲ ನೋಡಿ. ಹಲ್ಲೆಲೂಯ, ಹಲ್ಲೆಲೂಯ. ಕಾದು ಕಾಪಾಡಿದಾರಾ? ಯಾಕೆ ಗೊತ್ತಾ? ನನ್ನ ಮಗ, ನನ್ನ ಮಗಳು ನನ್ನನ್ನು ಅರ್ಥಕೋಬೇಕು, ನನ್ನ ಪ್ರೀತಿಯನ್ನು ಅರ್ಥಕೋಬೇಕು, ನನ್ನ ಪ್ರೀತಿಯನ್ನು ಸವಿಬೇಕು, ಆ ಪ್ರೀತಿಯನ್ನು ಸವಿದು ಆ ಪ್ರೀತಿಯನ್ನು ಇನ್ನೊಬ್ಬರಿಗೆ ಹಂಚಬೇಕು. ಆದ್ದರಿಂದ ನಾನು ಸೈತಾನನ ವಶದಲ್ಲಿದ್ದಾಗಲೂ ಕೂಡ ದೇವರು ನನ್ನನ್ನು ಬಿಟ್ಕೊಡದೆ ನನ್ನನ್ನು ಕಾದು ಕಾದು ಕಾಪಾಡಿ ಕಾಪಾಡಿ ಈ ದಿನದ ತನಕ ಕರೆತಂದಿದ್ದಾರೆ. ಕರೆತಂದು ಇವತ್ತು ಕೂಡ ಅವರು ಬಯಸ್ತಾ ಇದ್ದಾರೆ. ಏನಂತ ಗೊತ್ತಾ? ನನ್ನ ಮಗನು ಇನ್ನೂ ಹೆಚ್ಚಾಗಿ ನನ್ನನ್ನು ಅರ್ಥಕೋಬೇಕು, ನನ್ನ ಮಗನ ಹೃದಯದಲ್ಲಿ ನಾನು ವಾಸ ಮಾಡಬೇಕು, ನನ್ನ ಮಗನ ಮುಖಾಂತರ ನಾನು ಚಲಿಸಬೇಕು ಅಂತೇಳಿ ಇವತ್ತು ಕೂಡ ನನ್ನನ್ನು ಉಳಿಸಿ ಕರೆದಿದ್ದಾರೆ. ಆದ್ದರಿಂದ ಇಂಥ ಪ್ರೀತಿಸುವ ದೇವರ ಮುಂದೆ ನಾವೆಲ್ಲರೂ ಎದ್ದು ನಿಲ್ಲೋಣ ಪ್ರಿಯರೇ. ನಾವೆದ್ದು ನಿಲ್ಲೋಣ. ಎದ್ದು ನಿಂತವರಾಗಿ ಆ ಯೇಸುವನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ನಾವು ಆರಾಧನೆ ಮಾಡೋಣ. ಏಕೆಂದರೆ ಆರಾಧನೆಗೆ ಯೋಗ್ಯರು ಯೇಸು ನಮ್ಮ ಮಧ್ಯೆ ಇದ್ದಾರೆ. ಆರಾಧನೆಗೆ ಯೋಗ್ಯರು ಯೇಸು ನಮ್ಮ ಮಧ್ಯೆ ಇದ್ದಾರೆ. ಆ ಯೇಸುವನ್ನು ಹೃದಯಾಂತರಾಳದಿಂದ, ಪ್ರೀತಿ ತುಂಬಿದ ಹೃದಯದಿಂದ ನಾವೆಲ್ಲರೂ ಕೂಡ, ಯೇಸಪ್ಪ ನೀವು ನನ್ನ ಜೊತೆ ಇರುವುದಕ್ಕಾಗಿ ಸ್ತೋತ್ರಪ್ಪ, ಯೇಸುವೆ ನನ್ನೊಂದಿಗೆ ನೀವು ಇರುವುದಕ್ಕಾಗಿ ಸ್ತೋತ್ರಪ್ಪ, ನಿನ್ನ ಅಪಾರವಾದ ಕೃಪೆಗೆ ಸ್ತೋತ್ರಪ್ಪ ಅಂತೇಳಿ ಎಲ್ಲರೂ ಕೂಡ ಪ್ರೀತಿ ತುಂಬಿದ ಹೃದಯದಿಂದ ಎಲ್ಲರೂ ಕೂಡ ಕಣ್ಣುಗಳನ್ನು ಒಂದು ಕ್ಷಣ ಮುಚ್ಚಿದವರಾಗಿ ಯೇಸುವನ್ನು ಮಾತ್ರ ನೋಡುತ್ತಾ, ಯೇಸುವನ್ನು ಮಾತ್ರ ನೋಡುತ್ತಾ, ನನ್ನ ಕಾಣುವವನೇ, ದೀನವು ಕಾಯುವವನೇ, ನನ್ನ ಕಾಣುವವನೇ, ದೀನವು ಕಾಯುವವನೇ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ನಿನ್ನ ಸುತ್ತಲೂ ಇದ್ದಾರೆ, ಸುತ್ತಲೂ ಆವರಿಸಿರುವೆ, ಕುಳಿತುಕೊಳ್ಳುವುದು ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ಹೇಳೋಣ ಸೇರಿ, ಕುಳಿತುಕೊಳ್ಳುವುದು ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ, ರಾಜ ಚೆನ್ನಾಗಿ ಅರಿತಿರುವೆ. ನಿಮ್ಮನ್ನು ಅರಿತಂತ ದೇವನ ಮುಂದೆ ನೀವಿದ್ದೀರಾ. ನಿಮ್ಮನ್ನು ಕೂಗಿ ಕರೆದು ಈ ಜಾಗದಲ್ಲಿ ಒಟ್ಟುಗೂಡಿಸಿದ ದೇವನನ್ನ ಆರಾಧಿಸಲು ಬಂದಿರುವ ದೇವರ ಮಗನೇ, ಮಗಳೇ, ಸಂತೋಷದಿಂದ ಕರೆಗಳನ್ನು ತಟ್ಟುತ್ತಾ, ಪ್ರೀತಿ ತುಂಬಿದ ಹೃದಯದಿಂದ ಮನಸಾರೆ ಹೇಳೋಣ ಪ್ರಿಯರೇ. ಸ್ತೋತ್ರ ಅಪ್ಪ, ಸ್ತೋತ್ರ. ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ,
ಕಾಯುವವನೇ, ದಿನವು ಕಾಯುವವನೇ, ನನ್ನ ಕಾಣ್ಬವನೇ, ದಿನವು ಕಾಯುವವನೇ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ಕುಳಿತುಕೊಳ್ಳುವುದು ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ರಾಜ ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ. ರಾಜ ಚೆನ್ನಾಗಿ ಅರಿತಿರುವೆ. ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ನಿನ್ನನ್ನು ನೋಡ್ತಾ ಇದ್ದಾರೆ. ದಿನವು ಕಾಯುವವನೇ. ದಾವಿದನ ಒಂದು ಆಸೆ ಏನು ಗೊತ್ತಾ? 27ನೇ ಕೀರ್ತನೆಗಳ ಪುಸ್ತಕದಲ್ಲಿ 4ನೇ ವಾಕ್ಯದಲ್ಲಿ ದಾವಿದನ ಒಂದು ಆಸೆ, ನಾನೊಂದು ಕೋರಿದೆ ಪ್ರಭುವಿನಿಂದ, ನಾನದನ್ನೇ ನಿರೀಕ್ಷಿಸಿದೆ ಆತನಿಂದ. ನಾನು ತಲ್ಲೀನನಾಗಬೇಕು ಆತನಲ್ಲಿ, ಆತನ ಮಂದಿರದಲ್ಲಿ. ಮಾತ್ರವಲ್ಲ, ಅವರ ಮಂದಿರದಲ್ಲಿ ಆತನ ಪ್ರಸನ್ನತೆಯಲ್ಲಿರಬೇಕು ಅಂತ ದಾವಿದ ಕೇಳ್ಕೊಳ್ತಾನೆ. ಇವತ್ತು ನಿಮ್ಮ ಆಸೆ ಅದೇ ಆಗಲಿ ಪ್ರಿಯರೇ. ಇವತ್ತು ಈ ಒಂದು ಜಾಗದಲ್ಲಿ ಯೇಸುವಿನ ಸಾನ್ನಿಧ್ಯದಲ್ಲಿ ನಾನಿರಬೇಕು, ಯೇಸುವಿನೊಂದಿಗೆ ನಾನಿರಬೇಕು, ಯೇಸುವಿನ ಪ್ರೀತಿಯನ್ನು ಸವಿದು ನೋಡಬೇಕು, ಯೇಸುವಿನ ಪ್ರೀತಿಯನ್ನ ಅನುಭವಿಸಬೇಕು ಅಂತೇಳಿ ನಿಮ್ಮ ಆಸೆ ಅದೊಂದೇ ಆಗಿರಲಿ. ನಿಮ್ಮ ಆಸೆ ಅದೊಂದೇ ಆಗಿರಲಿ. ಕಮಾನ್, ಎಲ್ಲರೂ ಕೇಳೋಣ. ಏಸಪ್ಪ, ನಿನ್ನ ಪ್ರೀತಿ ನನಗೆ ಸಾಕು, ನೀನು ಸಾಕು ಏಸಪ್ಪ ಅಂತೇಳಿ ನಮ್ಮ ಹೃದಯದ ಆಸೆಯನ್ನ ನಾವು ವ್ಯಕ್ತಪಡಿಸೋಣ ಈ ಮಾತುಗಳ ಮುಖಾಂತರವಾಗಿ. ನನ್ನ ಆಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನನ್ನ ಆಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ನನ್ನ ಆಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನನ್ನ ಆಸೆ ಬಯಕೆಗಳೆಲ್ಲ ಬಿಟ್ಟುಕೊಟ್ಟು ಹೇಳಿ, ಸಂಪೂರ್ಣ ಅರಿತಿರುವೆ. ನಡೆಯುವುದನ್ನು ಮಲಗುವುದನ್ನು ಅಪ್ಪ ನೀ ಅರಿತಿರುವೆ, ನಡೆಯುವುದನ್ನು ನ ಮಲಗುವುದನ್ನು ಅಪ್ಪ ನೀ ಅರಿತಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ಡ್ಯಾಡಿ ಯೇಸು ಡ್ಯಾಡಿ, ಸ್ತೋತ್ರ ಡ್ಯಾಡಿ ಯೇಸು ಡ್ಯಾಡಿ. ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ. ಇದು ನಿನ್ನ ಹಿಂದೆ ಮುಂದೆ ಯೇಸು ಇದ್ದಾರೆ, ನಿನ್ನ ಹಿಂದೆ ಮುಂದೆ ಯೇಸು ಇದ್ದಾರೆ. ಅವರು ನಿನ್ನನ್ನು ಸುತ್ತಲೂ ಆವರಿಸಿದ್ದಾರೆ. ಪ್ರೀತಿಯ ದೇವರ ಮಗನೇ ಮಗಳೇ, ಇವತ್ತು ನನಗೆ ಯಾರು ಇಲ್ಲ ಅಂತ ನೀನು ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ಏಕೆಂದರೆ ನಿನ್ನ ಸುತ್ತಲೂ ನಿನ್ನ ಹಿಂದೆ ಮುಂದೆ ಯೇಸು ನಿನ್ನನ್ನ ಆವರಿಸಿಕೊಂಡಿದ್ದಾರೆ. ಕೀರ್ತನೆಗಾರ ದೇವರ ವಾಕ್ಯ ಹೇಳ್ತದೆ,
73 ಅಂತ ಕಾಣುತ್ತೆ. 23-25ನೇ ವಾಕ್ಯ, ದೇವರ ವಾಕ್ಯ ಹೇಳ್ತದೆ, ಆತನು ನಿನ್ನ ಬಲಗೈಯನ್ನ ಭದ್ರವಾಗಿ ಇಟ್ಕೊಂಡಿದ್ದಾರಂತೆ. ಅವರು ನಿನ್ನ ಬಲಗೈಯನ್ನ ಭದ್ರವಾಗಿ ಇಟ್ಕೊಂಡಿದ್ದಾರಂತೆ. ಒಂದು ತಂದೆ ಮಗನನ್ನ ಕೈ ಹಿಡಿದು ನಡೆಸುವ ತಂದೆಯಾಗಿದ್ದಾನೆ. ಆ ತಂದೆ ತನ್ನ ಮಗನನ್ನು ಯಾವತ್ತೂ ಬಿಡೋದಿಲ್ಲ. ನೀವು ಪಾಪಿಗಳಾಗಿದ್ದಾಗಲೇ ದೇವರು ನನ್ನನ್ನು ಬಿಡಲಿಲ್ಲ, ನನ್ನನ್ನು ಪ್ರೀತಿಸಿದ್ರು. ಪ್ರಿಯ ಸಹೋದರ ಸಹೋದರಿ, ಆ ತಂದೆ ನಮ್ಮ ಮಧ್ಯೆ ಇದ್ದಾರೆ, ಆ ಯೇಸು ನಮ್ಮ ಮಧ್ಯೆ ಇದ್ದಾರೆ, ಆ ಪರಿಶುದ್ಧಾತ್ಮರು ನಮ್ಮ ಮಧ್ಯೆ ಇದ್ದಾರೆ, ಸುತ್ತಲೂ ಕೂಡ ನಮ್ಮನ್ನ ಆವರಿಸಿಕೊಂಡಿದ್ದಾರೆ. ಇವತ್ತು ನಿನ್ನನ್ನು ಕೈ ಹಿಡಿದು ನಡೆಸುವ ದೇವನಾಗಿದ್ದಾರೆ. ಆ ದೇವರನ್ನು ನೋಡುತ್ತಾ ಹೇಳು, ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ. ಹಿಂದೆ ಮುಂದೆ ನನ್ನನ್ನಾವರಿಸಿ ಯೇಸಪ್ಪ ನನ್ನ ಸುತ್ತುವರಿದಿರುವೆ. ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ. ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ಹೇಳಿ ಮತ್ತೊಮ್ಮೆ, ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ಡ್ಯಾಡಿ ಯೇಸು ಡ್ಯಾಡಿ, ಸ್ತೋತ್ರ ಡ್ಯಾಡಿ ಯೇಸು ಡ್ಯಾಡಿ. ನನ್ನ ಕಾಣುವವನೇ ದಿನವು ಕಾಯುವವನೇ, ನನ್ನ ಕಾಣುವವನೇ ದಿನವು ಕಾಯುವವನೇ. ಪ್ರಿಯರೇ, ತಾಯಿ ಗರ್ಭದಲ್ಲಿ ನಿನ್ನನ್ನು ಜೋಡಿಸಿದ್ದು ಕ್ರಿಸ್ತನ ಕೈಗಳಾಗಿದೆ, ಕರ್ತನ ಕೈಗಳಾಗಿದೆ. ನೀನು ತಾಯಿ ಗರ್ಭದಲ್ಲಿ ರೂಪುಗೊಂಡಿದ್ದು ಯಾವುದೇ ಮನುಷ್ಯನ ಶಕ್ತಿಯಿಂದ ಅಲ್ಲ. ಯೇಸುವಿನ ಕರಗಳು ನಿನ್ನನ್ನು ತಾಯಿ ಗರ್ಭದಲ್ಲಿ ಜೋಡಿಸಿದೆ. ಮಾತ್ರವಲ್ಲ, ಈ ಭೂಮಿಗೆ ನಿನ್ನನ್ನು ಕರೆತಂದದ್ದು ಕೂಡ, ಈ ಭೂಮಿಯಲ್ಲಿ ನೀನು ಜನಿಸಲು ಕಾರಣ ಕೂಡ ಕ್ರಿಸ್ತ ಯೇಸುವೆ ಆಗಿದ್ದಾರೆ. ಇವತ್ತು ಈ ಜಾಗದಲ್ಲಿ ನೀನು ನಿಂತಿರುವುದು ಕೂಡ ಕ್ರಿಸ್ತನ ಕರುಣೆ ಆಗಿದೆ. ಪ್ರಿಯ ಸಹೋದರ ಸಹೋದರಿ, ಇದೋ ಆ ಯೇಸು ನಿನ್ನನ್ನು ತಾಯಿ ಗರ್ಭದಲ್ಲಿ ಅದ್ಭುತಕರವಾಗಿ, ವಿಚಿತ್ರವಾಗಿ, ವಿಶೇಷವಾಗಿ ಆತನ ಹೋಲಿಕೆಯಲ್ಲಿ ನನ್ನನ್ನು ಉಂಟು ಮಾಡಿದ್ದಾರೆ. ಪ್ರಿಯ ಸಹೋದರನೇ ಸಹೋದರಿಯೇ, ನೀನು ಆತನ ಹೋಲಿಕೆಯಲ್ಲಿದ್ದೀಯಾ, ಆತನ ಇಮೇಜ್ ಅಲ್ಲಿ ನೀನಿದ್ದೀಯಾ, ಕ್ರಿಸ್ತ ಯೇಸುವಿನ ಅನುರೂಪಿ ನೀನಾಗಿದ್ದೀಯಾ. ಆದ್ದರಿಂದ ಆ ದೇವರಿಗೆ ಸ್ತೋತ್ರ ಮಾಡು. ಏಕೆಂದ್ರೆ ನೀನು ಒಂದು ಪ್ರಾಣಿಯಾಗಿ ಉಂಟು ಮಾಡಿಲ್ಲ, ದೇವರು ನಿನ್ನನ್ನು ಅವರಂತೆ ಹೋಲಿಕೆಯಲ್ಲಿ ಉಂಟು ಮಾಡಿದ್ದಾರೆ. ಆ ದೇವನಿಗೆ ಸ್ತೋತ್ರ ಮಾಡೋಣ, ಎಲ್ಲರೂ ಸ್ತೋತ್ರ ಮಾಡೋಣ. ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಗರ್ಭದಲ್ಲಿ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ
ರಚನೆಯ ಗಮನಿಸಿದೆ. ಗರ್ಭದಲ್ಲಿ ನನ್ನನ್ನು ಕಂಡು ಎಸಯ್ಯ ನನ್ನ ರಚನೆಯ ಗಮನಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ಡ್ಯಾಡಿ ಯೇಸು ಡ್ಯಾಡಿ, ಸ್ತೋತ್ರ ಡ್ಯಾಡಿ ಯೇಸು ಡ್ಯಾಡಿ. ನನ್ನ ಕಾಣುವವನೇ ದಿನವು ಕಾಯುವವನೇ, ನನ್ನ ಕಾಣುವವನೇ ದಿನವು ಕಾಯುವವನೇ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಪರೀಕ್ಷಿಸಿ ತಿಳಿದಿರುವೆ, ಸಪಾ ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ಕುಳಿತುಕೊಳ್ಳೋದು ಎದ್ದೇಳೋದು ಚೆನ್ನಾಗಿ ಅರಿತಿರುವೆ. ರಾಜ ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ. ರಾಜ ಚೆನ್ನಾಗಿ ಅರಿತಿರುವೆ. ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ಎಲ್ಲರೂ ಸ್ತೋತ್ರ ರಾಜ ಯೇಸು ರಾಜ. ನೀನೇ ಜೀವ, ನೀನೇ ಮಾರ್ಗ, ನೀನೇ ಜ್ಯೋತಿ, ನೀನೇ ಸತ್ಯ, ನೀನೇ ಜೀವ, ನೀನೇ ಮಾರ್ಗ, ನೀನೇ ಜ್ಯೋತಿ, ನೀನೇ ಜ್ಯೋತಿ, ನೀನೇ ಸತ್ಯ, ನೀನೇ ಸತ್ಯ. ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಸರ್ವ. ನೀನೇ ತಾಯಿ, ನೀನೇ ತಂದೆ, ನೀನೇ ಬಳಗ, ನೀನೇ ಸರ್ವ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಸ್ತೋತ್ರ ಯೇಸು ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ ಯೇಸು ರಾಜ. ಸ್ತೋತ್ರ ದೇವ ಯೇಸು ದೇವ, ಸ್ತೋತ್ರ ದೇವ ತಂದೆ ದೇವ, ಸ್ತೋತ್ರ ದೇವ ಯೇಸು ದೇವ, ಸ್ತೋತ್ರ ದೇವ ತಂದೆ ದೇವ, ಸ್ತೋತ್ರ ದೇವ ಯೇಸು ದೇವ, ಸ್ತೋತ್ರ ದೇವ ತಂದೆ ದೇವ, ಸ್ತೋತ್ರ ದೇವ ಯೇಸು
ಸ್ತೋತ್ರ ದೇವ, ತಂದೆ ದೇವ. Hallelujah, 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 hallelujah. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಈ ಜಾಗದಲ್ಲಿ ನಿನ್ನ ಸಾನ್ನಿಧ್ಯ ಒಬ್ಬೊಬ್ಬರು ಅನುಭವಿಸಲಿ ಅಪ್ಪ, ನಿನ್ನ ಸಾನ್ನಿಧ್ಯ ಅನುಭವಿಸಲಿ ಅಪ್ಪ. ಎಲ್ಲ ಅಂಧಕಾರದ ಶಕ್ತಿಗಳು ಲಯವಾಗಿ ಹೋಗಲಿ ಅಪ್ಪ, ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳು ಲಯವಾಗಲಿ ಅಪ್ಪ, ನಿನ್ನ ಬೆಳಕು ಸ್ವೀಕಾರವಾಗಲಿ ಅಪ್ಪ. Thank you, Lord. ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ, ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಪ್ರಿಯ ಸಹೋದರ ಸಹೋದರಿ, ತಾಯಿ ಗರ್ಭದಲ್ಲಿ ತಂದೆ ಕೂಡ ನಿನ್ನನ್ನು ಗಮನಿಸ್ಲಿಕ್ಕಾಗೋದಿಲ್ಲ, ತಾಯಿ ಕೂಡ ಗಮನಿಸ್ಲಿಕ್ಕಾಗೋದಿಲ್ಲ. ಅವರು ವೈದ್ಯರ ಬಳಿ ಹೋಗಿ ಚೆಕ್ ಮಾಡಿಸ್ಕೋಬೋದಷ್ಟೇ, ಆದರೆ ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ತಾಯಿ ಗರ್ಭದಲ್ಲಿ ನೀನಿದ್ದಾಗಲೂ ಕೂಡ ನಿನ್ನನ್ನು ಗಮನಿಸ್ತಾನೇ ಬಂದಿದ್ದಾರೆ. ಗಮನಿಸಿ ನಿನ್ನನ್ನು ಭೂಮಿಯಲ್ಲಿ ಜನಿಸುವಂತೆ ಮಾಡಿದ್ದಾರೆ. ಈವರೆಗೂ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾರೆ. ಆ ದೇವನಿಗೆ ಕರಗಳನ್ನು ತಟ್ಟಿ ಒಂದು ಸಾರಿ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನಾವು ಪಾಪಿಗಳಾಗಿದ್ದರು, ಅವರಿಗೆ ವಿಧೇಯರಾಗದೆ ಜೀವಿಸಿದ್ದರೂ ಕೂಡ ಇದುವರೆಗೂ ನನ್ನ ಕುಟುಂಬವನ್ನು ಉಳಿಸಿದ್ದಾರೆ ದೇವರು. ಪ್ರಿಯರೇ, ಇವತ್ತೊಂದು ಮಾನಸಾಂತರದ ಹೃದಯದೊಂದಿಗೆ, ಅಪ್ಪ, ನಾನು ನನ್ನ ಕುಟುಂಬ ಈವರೆಗೂ ನಿನಗಾಗಿ ಜೀವಿಸಲಿಲ್ಲ. ಯೆಹೋಶುವ ಹೇಳ್ತಾನೆ, ನಾನು ನನ್ನ ಕುಟುಂಬ ಸರ್ವೇಶ್ವರನಿಗೆ ಸೇವೆ ಮಾಡುತ್ತೇವೆ ಎಂಬುದಾಗಿ. ಇವತ್ತು ನಾನು ಕೂಡ ನನ್ನ ಕುಟುಂಬವನ್ನು ಒಪ್ಪಿಸಿಕೊಟ್ಟು ಹೇಳೋಣ, ನಾನು ಕೂಡ ಒಪ್ಪಿಸಿಕೊಟ್ಟು ಹೇಳೋಣ. ಪ್ರಿಯ ಸಹೋದರ ಸಹೋದರಿ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಹೇಳೋಣ ಸೇರಿ, ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು, ಯೇಸುವೇ ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು,
ಬಿಡಿಸಿದನು, ರೋಗವ ನೀಗಿಸಿದನು, ಪಾಪವ ಶಮಿಸಿದನು, ರೋಗವ ನೀಗಿಸಿದನು, ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು, ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಹೇಳೋಣ ಸರಿ. ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು, ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು, ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು, ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ನ ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ನ ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಒಂದೊಂದು ಕುಟುಂಬಗಳಲ್ಲಿ ದೇವರ ವಾಕ್ಯ ಸ್ವೀಕಾರವಾಗಲಿ, ಕುಟುಂಬಸ್ಥರಲ್ಲಿ ದೇವರ ವಾಕ್ಯ ಸ್ವೀಕಾರವಾಗಲಿ, ಒಬ್ಬೊಬ್ಬರಲ್ಲಿ ಪರಿಶುದ್ಧಾತ್ಮರು ಕಾರ್ಯ ಮಾಡಲಿ, ಒಬ್ಬೊಬ್ಬರಲ್ಲಿ ಪರಿಶುದ್ಧಾತ್ಮರು ಕಾರ್ಯ ಮಾಡಲಿ. Thank you, Jesus. Hallelujah. Hallelujah.